ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿದ್ದೀವಿ ವಿರಾಜಪೇಟೆಯಲ್ಲಿ. ಸೊ ನಾವಿಲ್ಲಿಂದ ಲೈಕ್ ರಾಜಾ ಸೀಟಲ್ಲೆಲ್ಲರೂ ಹೋಗೋಣ ಅಂತ. ಬಿಫೋರ್ ದ್ಯಾಟ್ ನಾನಿರೋ ಒಂದು ಪ್ಲೇಸ್ನೇ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಥರ ಚೆನ್ನಾಗಿದೆ. ಇಲ್ಲಿ ನಾನು ಸ್ಟೇ ಆಗಿರೋಂಥ ಇದನ್ನು ಮುಂದೆ ಹೇಳ್ತೇನೆ. ಸ್ಟೇ ಆಗಿರೋದು ಕಾಣಿಸ್ತಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಇದು ಅಡ್ಡ ಆಗೋಗೈತೆ ಕಮ್ಮಿ. ಅಲ್ಲಿ ಕಾಣಿಸ್ತಿದೆ ನೋಡಿ, ಬೆಟ್ಟ ಮೇಲೆ ಮನೆ. ಮಸ್ತಾಗಿದೆ ಅಲ್ಲ. ಫ್ರೆಶ್ ಅಪ್ ಆಗಿ ಬಂದು ಬಸ್ ಸ್ಟಾಪಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೋ. ಇಲ್ಲಿರೋ 2 ಬಸ್ಸು ಕೂಡ ಮಡಿಕೇರಿಗೆ ಹೋಗಲ್ಲ ಅಂದರು. ಸೊ ದಟ್ ಮಡಿಕೇರಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೋ. ಇವರಿಬ್ಬರು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಂದು ಸುಸ್ತಾಗಿ ಕೂತ್ಕೊಂಡ್ರು. ಜೊತೆಗೆ ನಾನು ಕೂಡ ಹಾಗೆ ಕೂತ್ಕೊಂಡಿದ್ದೆ. ಫೈನಲಿ ಬಸ್ ಬಂತು. ಹಂಗೋ ಹಿಂಗೋ ಮಾಡಿ ಓಡೋಗಿ ಸೀಟ್ ಹಿಡ್ಕೊಂಡು ಕೂತ್ಕೊಂಡು. ನಿಜವಾಗ್ಲೂ ಇಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ಅಲ್ಲಿ ಮನೆಗಳು ನೋಡೋಕೆ 2 ಕಣ್ಣು ಸಾಕಾಗಲ್ಲ ಗುರು. ಅಲ್ಲಿರೋಂತೇನೋ ಹಂಚಿನ ಮನೆಗಳು, ಆ ಹಸ್ರು ಆ ಗ್ರೀನರಿ, ಆ ಒಂದು ನೇಚರ್ ನೋಡೋದಕ್ಕೆ ಸಖತ್ ಫೀಲು. ಆ್ಯಂಡ್ ಆ ನೇಚರ್ ಎಷ್ಟು ಸಖತ್ತಾಗಿ ಫೀಲ್ ಮಾಡ್ತಿದ್ದು ಅಂದರೆ ನನಗೆ ವಿಂಡೋ ಅಲ್ಲಿ ಅಷ್ಟು ಚಳಿ ಇದ್ದರೂ ಕೂಡ ನನಗೆ ವಿಂಡೋ ಕ್ಲೋಸ್ ಮಾಡಬೇಕಂತ ಒಂಚೂರು ಅನಿಸಿಲ್ಲ. ಅಷ್ಟು ಚೆನ್ನಾಗಿದೆ ಅಲ್ಲಿ ಮನೆ. ಆ್ಯಕ್ಚುಲಿ ಅಲ್ಲಿ ವಾತಾವರಣಕ್ಕೆ ಸಿಕ್ಕಾಪಟ್ಟೆ ಫಿದಾಗೋಗಿದ್ದೀನಿ. ಬೆಂಗಳೂರಲ್ಲಿ ಈ ಥರ ಮರಗಳಿದ್ರೆ ಇನ್ನೂ ಸೂಪರಾಗಿರುತ್ತೆ. ನೀಲ್ ಕಿಚನ್ ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಆರ್ ಅವೈಲೇಬಲ್ ಇದೆಯೋ. ಆ್ಯಂಡ್ ಚೆನ್ನಾಗಿದೆ ಕೂಡ. ಟೈಮ್ 5 o'clock ಮೇಲೆ ಆಗಿದೆ. ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ಆದಮೇಲೆ ರಾಜಾ ಸೀಟ್ಗೆ ಹೋಗೋದು. ಯಾರಿಗೆ ಟೊಮೊಟ ಸೂಪ್ ಇಷ್ಟ ಆಗುತ್ತೆ. ನಂದು ಎಗ್ ಬಿರಿಯಾನಿ ರೈಸ್, ಅದು ಚಿಕನ್ ಬಿರಿಯಾನಿ. ಇವಾಗ ಆಟೋ ಹತ್ತಿದ್ದೀವಿ. ಮುಖಗಳು ಕಾಣಿಸಲ್ಲ, ಸ್ವಲ್ಪ ಅಡ್ಜಸ್ಟ್ ಐತೆ. ಯಾಕಂದರೆ ಟಾರ್ಪಲ್ ಬ್ಲಾಕ್ ಅಲ್ಲ ನೋಡು. ನಾನು ಇಲ್ಲಿ ಇಷ್ಟು ಕತ್ಲೆ ಇದ್ರೆ ಇಷ್ಟು ವೈಟ್ ಕಾಣಿಸ್ತಿದ್ದೀನಿ ಅಲ್ವಾ, ಅಷ್ಟೊಂದೇನು ವೈಟ್ ಇಲ್ಲ. ಇಲ್ಲಿ ಟಾರ್ಪಲ್ ಹಾಕ್ಬಿಟ್ಟವ್ರೆ ಆಯಿತಾ, ನೋಡಿ ಬೇಕಾರೆ ಇಷ್ಟು ಬೆಳಕಿದೆ. ಇನ್ನು ಟಾರ್ಪಲ್ ಹಾಕಿರೋದ್ರಿಂದ ಈ ಕಲರ್. ಸೊ ಆಟೋದಲ್ಲಿ 50 ರೂಪಾಯಿ ಅಂತ ಅನ್ಕೊಂಡೆ, 40 ರೂಪಾಯಿ ಕೊಟ್ಟು ರಾಜಾ ಸೀಟ್ ಹೋಗ್ತಿದ್ದೀವಿ. 100 ರೂಪಾಯಿನ ಉಳಿಸಿ ನಡ್ಕೊಂಡು ಬಂದಿದ್ದೀವಿ. ಎಸ್ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಫಾರ್ ದ ಫಸ್ಟ್ ಟೈಮ್, ಇಷ್ಟು ವರ್ಷಕ್ಕೆ ಫಾರ್ ದ ಫಸ್ಟ್ ಟೈಮ್ ಬಂದಿರೋದು ಆಯಿತಾ. ಬನ್ನಿ ಹೇಗಿದೆ ಅನ್ನೋದನ್ನು ನೋಡುವ. ಒಂದು ಮೇನ್ ವ್ಯೂ ತೋರಿಸ್ತೀನಿ. ಸಂಪತ್ತಲ್ಲೂ ಹಿಮ ಬಿದ್ದು ಇಲ್ಲಿಂದ ಏನೋ ಟಾಪ್ ವ್ಯೂ ಇಂದ ಇಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ. ತುಂಬ ನಾನೇ ಎಕ್ಸೈಟ್ ಆಗಿ ಹೋಗ್ತಿದ್ದೀನಿ. ನೀವು ಕೂಡ ಎಕ್ಸೈಟಲ್ಲೇ ಬನ್ನಿ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗಿಂತ ಜಾಸ್ತಿ ಇವಳು ಎಕ್ಸೈಟ್ ಆಗಿ, ಇವಳು ಬೇಗ ಓಡಿ ಬಂದಿದ್ದಾಳೆ. ಲುಕ್ ಯಾವ ಥರ ಬರುತ್ತೆ ಆ ಥರ ಇದೆ. ಲೈಕ್ ಹಿಮ ಬೀಳೋ ಟೈಮಲ್ಲಿ ಒಂದು ಸಂಜೆ ಕೂಡ ಇಲ್ಲಿ ಹಿಮ ಬೀಳುತ್ತೆ. ಆದ್ದರಿಂದ ಕೊಡಗು ರೀತಿಯಾಗಿ ಸಖತ್ತಾಗಿ ಕಾಣಿಸ್ತೈತೆ. ಚೆನ್ನಾಗೈತಲ್ವಾ? ಇನ್ನು ಮುಂದೆ ಹೋಗುವ, ಅಲ್ಲಿ ಚೆನ್ನಾಗಿದೆ. ಇನ್ನು ಇವಳೇನೋ ಧೈರ್ಯ ಮಾಡಿ ಜಿಪ್ಲೈನ್ಗೆ ಹೋಗಲೇಬೇಕು ಅಂತೇಳಿ ಹೋದ್ಲು. ಅಲ್ಲೆಲ್ಲ ಅವ್ರೇನೇನು ಅಂದರೆ ಸೇಫ್ಟಿ ಪರ್ಪಸ್ ಏನೇನಿದೆ ಅದು ಆಗ್ತಾಯಿದ್ರು. ಅವಳೇ ಹೋಗ್ತಿದ್ರು ಕೂಡ ನನಗಂತೂ ಸಿಕ್ಕಾಪಟ್ಟೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿತ್ತು. ಅದರಲ್ಲಿ ಇವಳ್ದು ಪೋಸಸ್ಗಳು ಬೇರೆ. ಆ್ಯಂಡ್ ಅವಳು ತುಂಬ ಧೈರ್ಯವಾಗಿದ್ಲು. ಬಟ್ ನನಗಂತೂ ಸಿಕ್ಕಾಪಟ್ಟೆ ಶಿವರ್ ಆಗ್ತಾಯಿತ್ತು. ನಾನು ಆ ಒಂದು ಶಿವರ್ನೆಸ್ಸಲ್ಲಿ ಲೈಕ್ ಏನಪ್ಪ ಅಂತ ಅಂದರೆ, ಅವಳು ಜಿಪ್ಲೈನಲ್ಲಿ ಹೋಗೋದನ್ನ ವೀಡಿಯೋ ಮಾಡಿ ಒಂದಿದ್ಲು. ನಾನು ಹೆಂಗೆ ಹೋಗ್ತಾಳಂತ ನೋಡೋದ್ರಲ್ಲೇ ಬ್ಯುಸಿಯಾಗಿ ವಿಡಿಯೋನೇ ಮಾಡಿ. ಹೆಂಗಿತ್ತು? ಎಲ್ಲರೂ ಒಂದ್ಸತಿ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ.
ಆಡ್ತಾ ಇದ್ದೀನಿ ಕತ್ಲೆ ಐತಲ್ಲ ಏನ್ ಕಾಣಿಸ್ತಂತ ಇವಳಿಗೆ. ಅಲ್ಲಿ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಮತ್ತೆ ಫುಲ್ಲು ಇದು ಪಾರ್ಕ್ ಎಲ್ಲ ಒಂದು ರೌಂಡ್ ಕಾಣಿಸುತ್ತೆ ನೀಟಾಗಿ. ಆಕ್ಚುಲಿ ಏನಾಯ್ತು ಗೊತ್ತಾ, ಅಲ್ಲಿಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡಿದೆ. ಇಂಥ ಇವಳನ್ನೇನು ಅನ್ಬೇಕು. ಸೊ ರಾಜ ಸೀಟ್ ನೋಡೋದು ಇನ್ನೂ ಬೇಜಾರಾಗಿದೆ. ಮಳೆ ಬರುವಂಥ ಎಲ್ಲ ಸಿಚುವೇಶನ್ ಇರೋದ್ರಿಂದ ಸೊ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜಾಸ್ತಿ ನೋಡೋಕೆ ಆಗ್ತಾ ಇಲ್ಲ. ಇಲ್ಲಿ ಆಸ್ ಯೂಶುವಲ್ ಬುದ್ಧ ಪಾರ್ಕ್ ಹೇಗಿದೆ ಬ್ಯಾಂಗ್ಳೂರಲ್ಲಿ ಇಲ್ಲೂ ಹಾಗೆ ಇದೆ. ಬಟ್ ಲೈನು ಪ್ಲೇಯಿಂಗ್ಸ್ ಸ್ವಲ್ಪ ಆಕ್ಟಿವಿಟೀಸ್ ಇಟ್ಟಿದ್ದಾರೆ. ಆ್ಯಂಡ್ ಇದು ಒಂದು ಬೋರ್ಡಿಗೆ ಸಿಕ್ಕಾಪಟ್ಟೆ ಇಲ್ಲಿ ಮುಗಿ ಬಿದ್ದಿದ್ದಾರೆ ಜನಗಳು. ಐ ಲವ್ ಕೂಲ್ ಅನ್ನೋದನ್ನ. ಓಕೆ, ನಾವು ಮಳೆ ಬಂದಿಲ್ಲ ಅಂದರೆ ಕಂಪ್ಲೀಟ್ ಇದನ್ನ ಕವರ್ ಮಾಡ್ತಾ ಇದ್ದೀವಿ. ಬಟ್ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀವಿ ನಾವು. ಬಾಯ್.